ಎಕ್ಸಾಕ್ಟ್ಲಿ ಫ್ರೀಲಾನ್ಸಿಂಗ್ ಅಂದರೆ ಏನು? ಫ್ರೀಲಾನ್ಸಿಂಗ್ ಅಂತ ನೀವು ಮಂತ್ಲಿ ಬೇಸಿಸ್ 50 to 1 lakh rupees ಯಾವ ಥರ ಅರ್ನಿಂಗ್ ಮಾಡ್ಬೋದು? ಸಿಂಪಲ್ ಕ್ಲಿಯರ್ ಮಾಡ್ತೀನಿ ನೋಡಿ. ಫ್ರೀಲಾನ್ಸಿಂಗ್ ಅಂದರೆ ನಿಮ್ಮ ಎಕ್ಸ್ಪರ್ಟೀಸ್ನ ನೀವು ಬೇರೆಯವರಿಗೆ ಸರ್ವಿಸ್ ಪ್ರೊವೈಡ್ ಮಾಡ್ತೀರಾ. ಲೆಟ್ ಸಪೋಸ್ ಯು ಆರ್ ಅ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್, a social media expert, or like video editing expert, otherwise like fitness expert, beautician expert or cooking expert. ಇಲ್ಲಿ ನೀವು ನಿಮ್ಮ ಎಕ್ಸ್ಪರ್ಟೀಸ್ನ ಬೇರೆಯವರಿಗೆ ಸರ್ವಿಸ್ ಪ್ರೊವೈಡ್ ಮಾಡ್ತೀರಾ. ಎಕ್ಸಾಂಪಲ್, ಲೆಟ್ ಸಪೋಸ್ ಯು ಆರ್ ಅ ವಿಡಿಯೋ ಎಡಿಟರ್. ಓಕೆ, ಪರ್ ವಿಡಿಯೋಗೆ ನೀವು 500 rupees to 1000 rupees ಚಾರ್ಜ್ ಮಾಡ್ತೀರಾ. ಓಕೆ, ನಿಮ್ಮ ಹತ್ರ ಒಬ್ಬ ಕ್ಲೈಂಟ್ ಬಂದು 10 ವಿಡಿಯೋಸ್ ಪ್ರೊವೈಡ್ ಮಾಡ್ತಾನೆ. ಓಕೆ, ಯು ಆರ್ ಚಾರ್ಜಿಂಗ್ ದೆಮ್ 500 rupees ಪರ್ ವಿಡಿಯೋ. ಇಟ್ ಮೀನ್ಸ್ ಯುವರ್ ಅರ್ನಿಂಗ್ಸ್ ಇಸ್ 5000 rupees. ಅದೇ ನಿಮ್ಮ ಹತ್ರ ಮಂತ್ಲಿ ಬೇಸಿಸ್ 5 ಕ್ಲೈಂಟ್ಸ್ ಬಂದರೆ ಪರ್ ಕ್ಲೈಂಟಿಂದ ನೀವು 5000 rupees ಅರ್ನಿಂಗ್ ಮಾಡ್ತಿದ್ದೀರಾ. ದೆನ್ 10 ಕ್ಲೈಂಟ್ಸಿಂದ ನಿಮ್ಮ ಅರ್ನಿಂಗ್ಸ್ ಆಯಿತು 50,000 rupees. ಸೊ ದಿಸ್ ಈಸ್ ದ ಪವರ್ ಆಫ್ ಫ್ರೀಲಾನ್ಸಿಂಗ್, ವೇರ್ ಯು ಆರ್ ಅರ್ನಿಂಗ್ ಫ್ರಮ್ ಹೋಮ್ ಜಸ್ಟ್ ಬೈ ಯುವರ್ ಪರ್ಟಿಕ್ಯುಲರ್ ಒನ್ ಸ್ಕಿಲ್. ಅದೇ ಥರ ನೀವು ಲೈಕ್ ಯು ಬಿಕಮ್ ಅ ವೆಬ್ಸೈಟ್ ಡೆವಲಪರ್. ಓಕೆ, ಒಂದು ವೆಬ್ಸೈಟ್ ಡಿಸೈನ್ ಮಾಡ್ಕೊಡೋಕ್ಕೆ ಯು ಆರ್ ಚಾರ್ಜಿಂಗ್ 5000 rupees. ಓಕೆ, then if you develop 5 website, okay, design the 5 website, your earnings is 50,000 rupees. So this is called freelancing. ಇದೇ ಫ್ರೀಲಾನ್ಸಿಂಗ್ ಯೂಸ್ ಮಾಡಿ ನೀವು ಫೈವರಲ್ಲಿ ಚೆಕ್ಔಟ್ ಮಾಡಿದರೆ ಒಂದು ವೆಬ್ಸೈಟ್ ಡಿಸೈನ್ ಮಾಡೋಕ್ಕೆ 5,000 rupees to 50,000 30,000 ಮಟ್ಟ ಚಾರ್ಜ್ ಮಾಡ್ತಿದ್ದಾರೆ. ಕೆಲವೊಬ್ರು ಒಂದೊಂದು ವಿಡಿಯೋ ಎಡಿಟ್ ಮಾಡೋಕ್ಕೆ ಲೈಕ್ ದೇ ಆರ್ ಚಾರ್ಜಿಂಗ್ 2,000 to 5,000 rupees per video. ಎಸ್, ಐ ಹೋಪ್ ಈಗ ನಿಮಗೆ ಫ್ರೀಲಾನ್ಸಿಂಗ್ ಬಗ್ಗೆ ಕಂಪ್ಲೀಟ್ ಕ್ಲಿಯರ್ ಆಗಿದೆ.